ಕೆಲವು 2 ತಿಂಗಳಲ್ಲಿ ನಮ್ಮ ಸಹ ಮಿತ್ರರಾದ ಪ್ರಜ್ವಲ್ ಹಾಗೂ ವಿನಯ್ ಇಲ್ಲಿಂದ ತೆರಳಲಿದ್ದಾರೆ. ಅದು ನನ್ನ ಮಿತ್ರ ನಿನ್ನೆ ಬಂದಿದ್ದ ಜೊತೆಗಾರ. ಇನ್ನ 1.5 ತಿಂಗಳಲ್ಲಿ ಎಲ್ಲರೂ ಅಗಲಿದ್ದಾರೆ ಇಲ್ಲಿಂದ. ಸಾರಿ, ಅದಲ್ಲ, ಅದು ಹೋಗುತ್ತಿದ್ದಾರೆ ಇಲ್ಲಿಂದ ನೋಡಿ. ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವಾಗ ಏನಪ್ಪ ಅಂದರೆ ಎದ್ದು ರೆಡಿಯಾಗಿ ನಾನು ಸ್ನಾನ ಎಲ್ಲ ಮುಗಿಸಿ 8 ಆಗಿದೆ. ಟೆಂಪಲ್ ಹತ್ರ ಹೋಗ್ತೀನಿ. ಡೈಲಿ ಸ್ನಾನ ಮುಗಿಸಿ ಬೆಳಿಗ್ಗೆ ಒಂದು ಪಕ್ಕ ಕೆಲಸ ಅಂದರೆ ಡೈಲಿ ಸ್ನಾನ ಮಾಡ್ತೀನಿ, ಡೈಲಿ ಟೆಂಪಲ್ ಹತ್ರ ಹೋಗ್ತೀನಿ. ನೀವು ಅಷ್ಟೇ, ಯಾರ್ಯಾರು ಈ ವ್ಲಾಗ್ ಎಲ್ಲ ನೋಡ್ತೀರಾ ನೀವು ಹತ್ರ ಇರೋ ದೇವಸ್ಥಾನಗಳಿಗೆಲ್ಲ ಹೋಗ್ಬಿಟ್ಟು ಬನ್ನಿ. ಅವಾಗ ಒಳ್ಳೇದಾಗುತ್ತೆ. ದೇವಸ್ಥಾನ ಹತ್ರ ಸಿಗ್ತೀನಿ ರೀ. ಮಮ್ಮಿ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಗಾಡಿಗೆ ಎತ್ಕೊಂಡು ಹೋಗೋಣ. ಎಕ್ಸಸೈಸು. ತಿಂಡಿ ಮುಗಿಸಿದಾಯಿತು. ಶೂ ಹಾಕೊಂಡು ಕಾಲೇಜ್ ಹತ್ರ ಹೋಗ್ಬೇಕು. ಇವಾಗ 9:15 ಆಗೈತೆ. ಕೋಲ್ಡ್ ಸ್ಟಾರ್ಟ್ ಮಾಡಿದೆ. ಇವಾಗ ಸ್ಟಾರ್ಟ್ ಮಾಡ್ಕೊಂಡು ಹೋಗೋದು ಅಷ್ಟೇ. ಇಲ್ಲಿಂದ ಹೋಗಿ ಕಾಲೇಜಿಗೆ ಬಂದಿದೆ. ಎಂಟ್ರಿ ಕೊಟ್ಟಿದ್ದಾಯಿತು. ಇವಾಗ ಕ್ಲಾಸ್ ಹತ್ರ ಹೋಗೋಣ. ಲ್ಯಾಬಿಗೆ ನನ್ನ ಸಹಪಾಠಿ ಕೂಡ ಇವತ್ತು ಕೈಯನ್ನು ಜೋಡಿಸಿದ್ದಾರೆ. 2 ಮಾತುಗಳನ್ನು ಹೇಳಬೇಕೆಂದು ಹೇಳಿ ಜೆಫಿನ್. ನನ್ನ ಸಹಪಾಠಿ ನಿನ್ನೆ ಬರದೇ ಇರದ ಕಾರಣ ನಾನು ಒಬ್ಬನೇ ಬಂದಿದ್ದೆ. ಇವತ್ತು ನನ್ನ ಸಹಪಾಠಿ ಬಂದಿರುವ ಕಾರಣ ತುಂಬ ನಗುತ್ತಿದ್ದಾರೆ. ಯಾಕೋ ಸಾಕು ಬಿಡಿ, ಎಷ್ಟು ಜಾಸ್ತಿ ಹೇಳ್ಬೋದು. ಜಾಸ್ತಿ ಹೇಳ್ಬಾರ್ದಂತವ್ರ ಬಗ್ಗೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಪ್ಲೇನಾಗಿ ಹೋಗ್ಬಿಟ್ಟಿದೆ. ಚೇಂಜ್ ಮಾಡಿಸೋಣ ಅಂತ ಬಂದಿದ್ದೀನಿ. ಊಟ ಮುಗಿಸ್ಕೊಂಡು ಇವಾಗ ಲ್ಯಾಬ್ ಹತ್ರ ಹೋಗ್ತಾ ಇದ್ದೀನಿ. ಆಲ್ರೆಡಿ ಡಿಫೈನ್ ಹೋಗೋದ್ರೆ ನಾನು ಇವಾಗ ಹೋಗ್ತಾ ಇದ್ದೀನಿ. ಫಸ್ಟ್ ಫ್ಲೋರ್ಸ್ ಹೋಗ್ಲಿಕ್ಕಾಗ್ಬಿಟ್ಟಿದೆ ಆಲ್ರೆಡಿ. ಓಪನ್ ಅಂದರೆ ಒಳಗಡೆ ಫಸ್ಟ್ ಲ್ಯಾಬ್ ಹೋಗ್ಬೇಕೀಗ. ನೋಡೋಣ. ಇಂತೂ ಪ್ರಾಜೆಕ್ಟ್ ಮುಗಿಸ್ತಾ ಸ್ವಲ್ಪ ಇದೆ. ನೀವು ನೋಡಿ ಹಂಗೇನು ಹೇಳ್ತೇವೆ, ನಾನು ಅದೇ ಹೇಳೋದು. ಸ್ವಲ್ಪ ಇದೆ ಅಲ್ಲ, ಫುಲ್ಲು ಇದು ಏನೇನು ಹೋಗಿದೆ ಪ್ರಾಜೆಕ್ಟ್ದು ಜಿಫೈನಿಗೆ ಮಾತ್ರ ಸೇರುತ್ತೆ. ಅದದು ಮೇನ್ ಪಿಲ್ಲರ್. ಅವನು ಬೇಸ್ಮೆಂಟ್ ನಾವುಗಳಾಗಿದೆ. ಮೇನ್ ಪಿಲ್ಲರ್ ಜಿಫೈನ್. ಏನಾದರೂ 1-2 ಮಾತುಗಳನ್ನು ಆಡಿ ಜಿಫೈನ್ ಪ್ರಾಜೆಕ್ಟ್ ಮುಗಿದ ಪ್ರಾಜೆಕ್ಟ್ ಮುಗಿದ್ಮೇಲೆ ಮಾತಾಡೋದಿಲ್ಲ. ಇವಾಗ ಇನ್ನೊಂದು ಟಾನ್. ನಾನು ಜಿಫೈನ್ ಇವತ್ತು ಫಸ್ಟ್ ಲಿಫ್ಟ್ ಇಲ್ಲಲ್ಲೇ ಸ್ಟೆಪ್ಸಲ್ಲಿ ಹೋಗ್ತಾ ಇರೋದು. ಆಫ್ಟರ್ ಲಾಂಗ್ ಟೈಮ್. ಆಲ್ವೇಸ್ ಬ್ಯುಸಿ ಪರ್ಸನ್. ಸ್ಟೆಪ್ಸಿಂದ ಬಿಡೋಣ. ಅಲ್ಲ, ಲ್ಯಾಬ್ಗೆ ಅಂತ ಬರ್ತಾರೆ, ಹಿಂಗೆ ಕೂತ್ಕೋತಾರೆ. ಫೋನ್ ನೋಡ್ಕೊಂಡು ಕೂತಿರ್ತಾನೆ. ಇಷ್ಟೊತ್ತೆಲ್ಲ ಹೋಗಿದ್ದ. ಇವಾಗ ಫಾರ್ಮಾಲಿಟಿಗೋಸ್ಕರ ಬಂದವನೇ ಲ್ಯಾಬಿಗೆ. ಏನಾರು ಹೇಳು. ಸನ್ಸ್ಕ್ರೀನ್. ನೀನು ಸನ್ಸ್ಕ್ರೀನ್ ಅಂತಲೇ ಫೇಮಸ್. ನೀಟಾಗಿ ಏನು ಲುಕ್ಕು. ಲ್ಯಾಬ್ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಪ್ಪು. ನಮ್ಮ ಅಣ್ಣ ಒಂದು ಒಳ್ಳೆ ಲ್ಯಾಂಗ್ವೇಜ್ ಕಳಿಸ್ಕೊಂಡು ಹೋಯ್ತಾವ್ರಿ. ಇವ್ರಿಗೆ ಯಾಕೋ ನೆಗಡಿ ಹಾಕೋ ಮಾತಾಡೋಕ್ಕಾಗ್ತಿಲ್ಲ. ಬಂದ್ರಪ್ಪು ಒಳಗಡೆ, ಬಂದ್ರಪ್ಪು. ಲಾಕ್ ಮಾಡಿ ಜಲ್ದಿ. ಕೀ ಎಲ್ಲ ಹೋಗ್ತಾ ಇದ್ದೀರಾ? ಬಂದ್ರಪ್ಪ 2 ನಿಮಿಷ. ಇನ್ನು ಕೆಲವು 2 ತಿಂಗಳಲ್ಲಿ ನಮ್ಮ ಸಹ ಮಿತ್ರರಾದ ಪ್ರಜ್ವಲ್ ಹಾಗೂ ವಿನಯ್ ಇಲ್ಲಿಂದ ತೆರಳಲಿದ್ದಾರೆ. ಅದು ನನ್ನ ಮಿತ್ರ ನಿನ್ನೆ ಬಂದಿದ್ದ ಜೊತೆಗಾರ. ಇನ್ನು 1.5 ತಿಂಗಳಲ್ಲಿ ಎಲ್ಲರೂ ಅಗಲಿದ್ದಾರೆ ಇಲ್ಲಿಂದ. ಸಾರಿ, ಅದಲ್ಲ, ಅದು ಹೋಗುತ್ತಿದ್ದಾರೆ ಇಲ್ಲಿಂದ. ನೋಡಿ ಇದೇನು ಪ್ಲೇಸ್ ಇದೆ. ಏನೇನೋ ತುಂಬಿಕೊಂಡು ಮಾಮವರು ತುಂಬ ದಿನಗಳ ನಂತರ ಬಂದಿದ್ದಾರೆ. ಇವ್ರಿಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ದಾಡಿ ನೋಡಿ, ಕೆಳಗಡೆ ಬಿಟ್ಟಿರೋ ಫ್ರೆಂಡ್ಸ್ ನಾನು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಏನು ಹೇಳ್ತೀರಾ ವಿನಯ್? ನೀನೇನು ವೈಟಿಲ್ಲ, ಸುಮ್ಮನೆ. ಇದೆಲ್ಲ ಬಾಡಿ ನೋಡಿ. ಇವ್ರ ಫಾದರ್ ಏನಾದ್ರು ನೋಡುತ್ತೋ ಸ್ವಲ್ಪ ಒಂದು ಹಂಗೆ ಕ್ರೆಡಿಟ್ಸ್ ಕೊಡ್ತೀನಿ. ನಾನೇ ಅವ್ರಿಗೋಸ್ಕರ ಒಂದು ಕ್ರೆಡಿಟ್ಸ್ ಕೊಡೋಣ. ಈಗ ಮುಂದಿನ ಕಾರ್ಯಕ್ರಮಗಳು ಏನಿದೆ ಅಂತ ಹೇಳ್ಬೋದಾ ಪ್ರಜ್ವಲ್ ನಿಮ್ಮ ಕಡೆಯಿಂದ? ಏನಿಲ್ಲ ಕಾರ್ಯಕ್ರಮ. ಅದೇನು 1 ತಿಂಗಳೈತೆ ಕಾಲೇಜು. ತುಂಬಾ ಬೇಜಾರಾಗುತ್ತೆ. ಮಿಸ್ ಫಸ್ಟ್ ಸೆಮ್ಮಲ್ಲಿ ಒಂದು ರೂಮಲ್ಲಿ ಸಿಕ್ಕಿದ್ದು ನಾನು. ಅಣ್ಣನ್ ಬಿಟ್ಟು ಹೋಗ್ಬೇಕು.
ಓಕೆ ಗಾಯ್ಸ್, ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.